तो चलिए शुरू करते हैं। ಹಲೋ ಹಲೋ ಎಲ್ಲದಿಲ್ಲ ಮನ್ಯಾಗ ಬಾ ಮನಿಗೆ. ಹಲೋ ಹಲೋ ಎಲ್ಲಿದೆ ಮನ್ಯಾಗ ಬಾ ಮನಿಗೆ. ಕಳ್ಳ ಕಳ್ಳ ಕಳ್ಳನನ್ನು ತಡೆಯಲು ನೀವು ನನಗೆ ಸಹಾಯ ಮಾಡುತ್ತೀರಾ? ಹಾಗಾದರೆ ನನ್ನ ಜೊತೆ ಹೇಳಿ, ಕಳ್ಳ ಬೇಡ ಕದಿಬೇಡ, ಕಳ್ಳ ಬೇಡ ಕದಿಬೇಡ. ಇನ್ನು ಜೋರಾಗಿ ಹೇಳಿ. ನೋಡು, ಹೆಣ್ಣು ಮಕ್ಕಳು ಅಣ್ಣ ಅನ್ನೋದು ನನ್ಗಿಷ್ಟ ಆಗಲ್ಲ. ಆಯ್ತು ಕಣ. ಕೆಜಿ ಇದೆಯಾ? 50 kg ಇದೀನಿ ಬೇಬಿ. ಅಷ್ಟೇನಾ? ನೀನೆಷ್ಟು kg ಇದೆಯಾ? ನಾನು 100 ಕೆಜಿ ಇದೀನಿ ಬೇಬಿ. ಹೌದಾ, ಹೇಗೆ? ಯಾಕಂದ್ರೆ ನೀನ್ ನನ್ ಒಂದ್ಸಲ ಇದೆಯಲ್ಲ. मारो मुझे, मारो मारो मुझे, ವಾಹ್, ವಾಟ್ ಅ ಟೀಮ್ ವರ್ಕ್. ನನಗಿದ್ರ ಒಂಥರ ಸಂತೋಷ. ಮಾತಾಡ್ಬೇಕು. ಮಾತಾಡು. अरे भाई क्या हुआ ज्यादा कसने लग गया क्या भाई? अरे भाई तू एक काम कर, जाके बैठ जा. साला नहीं खेलेंगे, जा रहे हम घर. ನಮ್ಮಮ್ಮನ ಮುಂದೆ ಬೈದ್ ಬಿಟ್ರಲ್ಲ, ನನ್ಗದು ಬೈದಾಗು. ನಮ್ಮಮ್ಮ ಅದ್ ಮನ್ಸು ಹಚ್ಕೋಬಿಟ್ರು. ಇವಾಗ ಕಿಪ್ಪಿ ಅವ್ರ ಅಮ್ಮನ ಹತ್ರ ಸಾರಿ ಕೇಳ್ತೀಯ ಮುತ್ತು? ನೋಡಿ ಸಾರಿ ಕೇಳಿದೀವಿ ಕಾಲ್ ಮಾಡಿ. ಏನಾದ್ರೂ ಬೈಯೋಣ ಅಂದ್ರೆ ಪರಿಚಯ ಇರೋರು ಕಮೆಂಟ್ ನೋಡ್ತಾರೆ ಅಂತ ಸುಮ್ನೆ ಇದ್ದೀನಿ. ಕಪ್ಪೆ ಕರ ಕರ ತುಪ್ಪ ಜಲಿ ಜಲಿ ಕಿಪ್ಪಿ ಮದುವೆ ಬುಧವಾರ, ಊಟಕ್ಕೆ ಬನ್ನಿ ಶನಿವಾರ. ವಿಷಾನ ನೀವಾದ್ರೂ ಕುಡೀರಿ, ನಮಗಾದ್ರೂ ಕೊಟ್ರಿ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಫ್ರೀಡಮ್ ಟಿವಿ, ಮಿಂಡ್ರಿಗುಡಿ ಟಿವಿ. अच्छा ಯಾವ್ದೋ ನಿಮ್ದು ಯಾವ ಟ್ರೈನ್ ಮಿಸ್ ಆಗಿತ್ತು 9:30ಗೆ? ಗುಜರಾತ್ ಎಕ್ಸ್ಪ್ರೆಸ್. ನಾನು ನಮ್ ಫ್ರೆಂಡ್ 10 ಸತಿ ಚಾನಲ್ ಚೇಂಜ್ ಮಾಡಿದೀವಿ. ಯಾಕೆ? ಫಸ್ಟ್ ಸತಿ ಹಾಕ್ತಿವಿ 0ಕ್ಕೆ1, ಆಮೇಲೆ ಈ ಚಾನಲ್ ಅಂತ ಮುಂದೆ ಹೋಗಿ ಬರ್ತೀವಿ 2ಕ್ಕೆ2, ಆಮೇಲೆ ನೋಡ್ತೀವಿ 2ಕ್ಕೆ3. ನಮ್ ಫ್ರೆಂಡ್ ಕ್ರಿಕೆಟ್ ಫುಟ್ಬಾಲರ್ ಹಾಕಿರೋದು ಅಂತವನೆ. ಅಯ್ಯೋ ನಿಂದ ಹಂಗಾಯ್ತಾರ ನಂದ್ ಕೇಳಿಲ್ಲಿ ಹೇಳೋ. ಇವತ್ತು RCB ಮ್ಯಾಚ್, ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ಮ್ಯಾಚ್ ನೋಡ್ಬೇಕಪ್ಪ ಅಂತ ಹೋಗಿ ಫ್ರಿಜ್ ಡೋರ್ ಓಪನ್ ಮಾಡ್ತೀನಿ, 1 ವಿಕೆಟ್. ಫ್ರಿಜ್ ಡೋರ್ ಕ್ಲೋಸ್ ಮಾಡ್ತೀನಿ, 2 ವಿಕೆಟ್. ಆಗಿದ್ದಾಗ್ಲಿ ಜ್ಯೂಸ್ ಕುಡ್ಕೊಂಡೆ ಮ್ಯಾಚ್ ನೋಡ್ಬೇಕು ಅಂತ ಫ್ರಿಜ್ ಡೋರ್ ಓಪನ್ ಮಾಡಿ ಜ್ಯೂಸ್ ತಗೊಂಡು ಗ್ಲಾಸ್ ಹಾಕೊಂಡು ಹೋಯ್ತೀನಿ, 8ಕ್ಕೆ 6 ವಿಕೆಟ್ ತೆಗ್ದಿಕ್ಬಿಟ್ಟವ್ರ ಮಚ. ಬಿಡೋ, ಏನ್ ವಿಕೆಟ್ ತೆಗೆದ್ರೆ ಏನು, ನಿಮ್ 49 ರೆಕಾರ್ಡ್ ಮಾತ್ರ ಯಾರು ಮುರಿಯಲ್ಲ.
ಚಪ್ರಿನ ನಮ್ಮ ಮಗನೇ ನಾವು 49 ನೋಡ್ತಿದ್ದು 2017 ಅಲ್ಲಿ. ಅವಾಗ ಈ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಯಾವ್ದು ರೂಲ್ಸ್ ಇರ್ಲಿಲ್ಲ. ನಿನ್ನೆ ಮ್ಯಾಚ್ ಅಲ್ಲಿ ಅಭಿಷೇಕ್ ಪೋರಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು 30 ರನ್ ನೋಡಿದ್ದು. 75 ರನ್ 30 ರನ್ ಮೈನಸ್ ಮಾಡಿದ್ರೆ 45 ರನ್. ಆಕ್ಚುಲಿ ನಿನ್ನೆ ನಮ್ ರೆಕಾರ್ಡ್ ಬ್ರೇಕ್ ಆಗೈತೆ. ಅಯ್ಯೋ ಇವ್ನಿಗೆಲ್ಲ ಗೊತ್ತಾಗ್ಬಿಡೈತೆ. ಹಿಂಗೆ ಬರ್ತೀರಿ ನಮ್ 2 ವರ್ಷ ಬ್ಯಾನ್ ಬಗ್ಗೆ ಬಂದ್ಬಿಡ್ತಾನೆ. ಟಾಪಿಕ್ ಚೇಂಜ್ ಮಾಡ್ಬೇಕು. ಹೌದು ನಿನ್ನೆ ಡೆಲ್ಲಿ ಅವ್ರು ಹೆಂಗ್ ಮಚ್ಚ ಬ್ಯಾಟಿಂಗ್ ಮಾಡಿದ್ರು ನೋಡಕ್ಕಾಗಿಲ್ಲ. ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರಂತೆ. ಓ ಸೂಪರ್ ಆಗಿ ಮಾಡಿದ್ರು. ಏನ್ ಕೇಳ್ತೀಯ? ಸಾಹಿಲ್, ಸಮೀರ್, ಅಕ್ಷರ್ ಪಟೇಲ್ ಬಂದ್ರು 3 ಮೊಟ್ಟೆ ಆಮ್ಲೆಟ್ ಹಾಕ್ಬಿಟ್ಟು ಹೋದ್ರು. ಇನ್ನ KL ರಾಹುಲ್, ನಿತೀಶ್ ರಾಣಾ ಬಂದ್ರು 1 ರನ್ನಿನ ಮಹಾ ಯೋಗದಾನ ಮಾಡ್ಬಿಟ್ಟು ಹೋದ್ರು. ನಾನ್ ಒಂದೇನ್ ಯೋಚನೆ ಮಾಡೋದಂದ್ರೆ ಡೆಲ್ಲಿ ಮೇಲೆ ಈ ತರ ಗೆದ್ವಿ, ರಾತ್ರಿ ಸೆಲೆಬ್ರೇಷನ್ ಮಾಡಿದ್ವಿ, ಬಿಟ್ಬಿಟ್ವಿ. ಅಕಸ್ಮಾತ್ ನಿಮ್ ಮೇಲೆ ಈ ತರ ಗೆದ್ದಿದ್ರೆ ಅಯ್ಯೋ ನಾವೇನ್ ಹೇಳಕ್ಕಾಗ್ಬಿಡ್ತಿದ್ವಿ. ಏನು ಏನಿಲ್ಲ, ನಮ್ಮ ಹತ್ರ ಎಲ್ಲ ಈ ತರ ಗೆಲ್ಲಕ್ಕಾಗಲ್ಲ ಅಂದೆ. ಒಂದ್ ಹೇಳ್ತೀನಿ ಕೇಳು. ಒಂದೊಂದ್ಲ ಒಂದು ನಿನ್ ಬಾಯಿಗೆ ನಂದು. ಕ್ರಿಕೆಟ್ ಬಗ್ಗೆ ಮಾತಾಡೋ. ಕ್ರಿಕೆಟ್ ಆಡಕ್ಬೇಕು ಬಾಲು, ನಿನ್ ದೊಡ್ಡ ಲೋಡಕ್ಕೆ ಬಾಲು. ಮ್ಯಾಚ್ ಬಗ್ಗೆ ಮಾತಾಡೋ. ನಂಬಾಸ್ ಕೊಹ್ಲಿ, ನೀನೊಬ್ಬ ಬೋಳಿ. ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪಿಂಗ್ ಪ್ಲೀಸ್. ಬೆಳಗ್ಗೆ ಶಾಂಪು ನುಂಗ್ಬಿಟ್ಟವನೆ. ಹಲೋ ಮಚ್ಚ, 500 ಅಕೌಂಟಿಂಗ್ ಹಾಕು. 500 ರೂಪಾಯಿ ಎಲ್ಲ ಇಲ್ಲ ನನ್ನ ಹತ್ರ. ಓಹ್ ಪರವಾಗಿಲ್ಲ ಮಚ್ಚ, 100 ಇದ್ರು ಅಕೌಂಟಿಂಗ್ ಹಾಕು. 50 ರೂಪಾಯಿ ಐತೆ ನನ್ನ ಹತ್ರ. ಹಾಕು. ಆದ್ರೆ ಮೈನಸಲ್ಲಿ ಐತೆ. ಸರಿ ಮಚ್ಚ, ಒಂದ್ ಕೆಲ್ಸ ಮಾಡು. ಯಾರ್ದಾದ್ರೂ ಹೋಗ್ಬಿಟ್ಟು ಕಷ್ಟನ ಅಲ್ಲೋ ಮಂಗ್ಯಾನ್ ಮಗನ, ನಿಂಗ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೆ ಇಲ್ಲೋ? ಯಾವಾಗ ನೋಡ್ದೆ ನಾವ್ ಭಿಕ್ಷುಕರ ಗತಿ ತಿನ್ನಾಕ್ ಬಂದ್ಬಿಡ್ತಿರ್ಲ. ನಮ್ ತಮ್ಮದನವ. ಸಿಗ್ಬೋದೆ ಸೊಪ್ಪು? ನೀನೇನಾ? ಯಾಕೋ ಅವ್ನ್ ಕಿರ್ಸ್ತಿಯ ಫೋನ್ ಮಾಡಿದ ತಕ್ಷಣ? ಕಾಂತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರ್ಸಿರ? ಅದೆಲ್ಲ ಬಿಡು, ಹಂಗೆ ಕಾಮನ್. ಒಂದ್ಸರಿ ನಾವ್ ಉರಿಸ್ತೇವೆ, ಒಂದ್ಸರಿ ನೀವ್ ಉರಿಸ್ತೀವಿ, ಹೋಯ್ತಾ ಇರುತ್ತೆ. ಅದು ಕರೆಕ್ಟೇ. ಆದ್ರೂ ಯಾರಿಗೂ ಉರಿಸ್ತಾ ಇರು ಒಬ್ಬ ಉರ್ಕಂತಿರ್ತಾರಲ್ಲ, ಅವನಲ್ಲಿ ಅವನ್ಯಾರು? ಅವನು ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಅವನ್ನೇ ಮರ್ತ ಹೊಡಿದೀವಿ. ತಾಳ ಅವನ್ಗೊಂದ್ ಫೋನ್ ಹಾಕೋಣ. ಹಲೋ. ಔಟ್ ಆಫ್ ದ ಸೀಸನ್, ತಲಾ ಫಾರ್ ದ ರೀಸನ್ ಔಟ್ ಆಫ್ ದ ಸೀಸನ್. ಸರಿ ವಾಯ್ಸ್, ನೀವ್ ಮಾತಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀರಿ. ಹಲೋ, ಏನೋ ಶಿಷ್ಯ ನಿಂದು? ಶಿಷ್ಯ ಕಾನ್ಸ್ಟೇಬಲ್ ನಂಬರ್ 1. ಇನ್ನೇನ್ ಬೇಕು ನಿಂಗೆ ಹೇಳಲೇ? ನಂಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ನಾವಿರೋರ್ಗು ಅದೆಲ್ಲ ಸಿಗಲ್ಲ ನಿಂಗೆ. ಮುಚ್ಚ, ನಾ ನಿಮ್ ನೋಡಿದ್ರಲ್ಲಿ ಫೈನಲ್ಸ್ ವರ್ಗು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಟಿಕಾ ಕೊಟ್ಬಿಟ್ಟು ಬಂದ್ಬಿಡ್ತೀರಾ? ಟಿಕಾ ಕೊಡ್ತೇವ ಇಲ್ವಾ? ಮೇ 3ನೇ ತಾರೀಕು ಗೌಡು ಬರ ನೋಡ್ಕೊಳ್ಳಿ. ಬತ್ತೀವ ಶಿಷ್ಯ, ಬತ್ತೀವಿ. ಅಲ್ಲೂ ಬಂದು ನಮಗೆಲ್ಲ ಗೊತ್ತಾಗೋಯ್ತು. ಏನ್ ಮರಿ, ನೀವ್ ಒಂದ್ ಮ್ಯಾಚ್ ಗೆದ್ಬಿಟ್ರಿ, ಇವತ್ತು ಇವ್ರು ಸೋದೈತಾರೆ, ಸ್ಟೇಟಸ್ ಹಾಕಿ ತಿಗಾರ್ಸ್ಬೋಣ ಅನ್ಕೊಂಡಿದ್ರ? ನಾನ್ ಒಂದ್ಸಲ ಅನ್ಕೊಂಡಿದ್ ವಿಷಯ ಇವ್ನ್ಗೆ ಹೆಂಗ್ ಗೊತ್ತಾಯ್ತು? ಎಲ್ಲ ಗೊತ್ತಾಗ್ಬಿಡುತ್ತೆ ನಮ್ಗೆ. 50ನೇ ವಿಕ್ಟ್ರಿ ನಮ್ದು ಹೋಮ್ ಗ್ರೌಂಡ್ ಅಲ್ಲಿ. ನಮ್ದು 53 ಆಗೈತೆ ಆಗ್ಲೇ. 7 ವರ್ಷ ಬ್ಯಾನು ಆಗಿದ್ದೀರಾ? ಸಾಯಿ ಸುದರ್ಶನ್ ನಮ್ ತಮಿಳ್ನಾಡು ಹುಡುಗ ಸೆಂಚುರಿ ಹೊಡೆದ, ನೀವ್ ಇನ್ನೂ 1 ಹೊಡೆದಿಲ್ಲ. ಆರೆಂಜ್ ಕ್ಯಾಪ್ ಹೊಂದಿರೋದು ನಮ್ ಬಾಸೆ. ಏನ್ ಇವತ್ತಿನ ಮ್ಯಾಚ್ ಆಡ್ ಅಭಿಷೇಕ್ ಶರ್ಮಾ ಮತ್ತೆ ಮೇಲೋಯ್ತಾನೆ. ಅದು ನೆಕ್ಸ್ಟ್ ಮ್ಯಾಚ್ ಆಡ್ ನಾವು ಮತ್ತೆ ಮೇಲೋಯ್ತೀವಿ. ನೆನ್ನೆ ನಿಮ್ ಬಾಸ್ ಆಡಿದ್ ನೋಡಿ, ಇವತ್ತು ಪಕ್ಕಾ ಸೆಂಚುರಿ ಯಾಕಂತಾರೆ ಅನ್ಕಂಡೆ. ಇಡೀ ಕರ್ನಾಟಕನೇ ಅನ್ಕೊಂಡಿದ್ ನೀನೇನ್ ಅನ್ಕೊಳ್ಳೋದ್ ನೋಡ. ಹೆಂಗೆ ಜೆಸನ್ ಹೋಲ್ಡರ್ ಔಟ್ ಮಾಡಿದ ಟಿಕಾ ಬೇರೆ ಉಳಿಸ್ತಾ ಇದ್ದ. ನಮ್ ಬಾಸ್ ಫ್ಯಾನ್ಸ್ ಬಿಡ್ತಾರ? ನೆಕ್ಸ್ಟ್ ಮೀಟ್ ಅವ್ನ ಅಕೌಂಟ್ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಂಗೊಂದ್ ವಿಷಯ ಗೊತ್ತಾ? ನಾವು ಬೇಕಾದ್ರೆ ಮ್ಯಾಚ್ ಸೋಲ್ಬೋದಾಗಿತ್ತು, ಆದ್ರೆ ಗೆದ್ಬಿಟ್ಟು ಇಂಡಿಯಾ ಒಂದ್ ಮೆಸೇಜ್ ಕೊಟ್ಟಿದೀವಿ. ಏನ್ ಮೆಸೇಜ್ ಕೊಟ್ಟಿದ್ದೀರಾ? ಹೋಗಿ ಪಾಯಿಂಟ್ಸ್ ಟೇಬಲ್ ನೋಡು. ನಾವು 7 ಮ್ಯಾಚ್ ಆಡಿದೀವಿ, ಅದ್ರಲ್ಲಿ 5 ಗೆದ್ದಿದೀವಿ, 2 ಸೋತಿದೀವಿ. 7-5-2 ಅದ್ರಲ್ಲಿ ಏನ್ ಮೆಸೇಜ್ ಐತೆ? ತಲಾ ಫಾರ್ ರೀಸನ್ ಅನ್ನೋ ಒಂದ್ ಟೀಮ್ ಇತ್ತು, ಅದು ಒಂದ್ಸತಿ 5 ಲಕ್ಷಕ್ಕೆ ಸೇಲ್ ಆಗಿತ್ತು, 2 ವರ್ಷ ಬ್ಯಾನ್ ಆಗಿತ್ತು.
ಅಷ್ಟೇ.